ಕೋಟೆಯಲ್ಲಿ ಕಾಂಗ್ರೆಸ್ ರಣಕಹಳೆಯನ್ನ ಮೊಳಗಿಸ್ತಾ ಇದೆ. ಲೋಕಸಭಾ ಚುನಾವಣೆಯ ರಣಕಹಳೆಯನ್ನ ಕಾಂಗ್ರೆಸ್ ಮಂಡ್ಯದಲ್ಲಿ ಮೊಳಗಿಸ್ತಾ ಇದೆ. ಸಕ್ಕರೆ ನಾಡು ಮಂಡ್ಯದಲ್ಲಿ ಸೀಟ್ ಹಂಚಿಕೆಯಲ್ಲಿ ಕಾಂಗ್ರೆಸ್ ಯಾವ ರೀತಿಯಲ್ಲಿ ನಿರ್ಧಾರವನ್ನು ಕೈಗೊಳ್ಳುತ್ತೆ ನೋಡಬೇಕು. ಈ ಸಾರಿ ಮೈತ್ರಿಯಿಂದಾಗಿ ಚುನಾವಣಾ ಲೆಕ್ಕಾಚಾರಗಳು ಏನಾದರೂ ಬದಲಾಗ್ತವ ಅನ್ನುವಂಥ ನಿರೀಕ್ಷೆ ಸಾಕಷ್ಟಿದೆ. ಬೆಳಗ್ಗೆ 11 ಮಳವಳ್ಳಿಯಲ್ಲಿ ಬೃಹತ್ ಸಮಾವೇಶ ನಡೆಯುತ್ತೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ಸಮಾವೇಶ ನಡೀತಾ ಇದೆ. ಮುಂದೆ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಬರುತ್ತೆ. ಹೆಚ್ಚು ಸಮಾವೇಶಗಳನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗಾಗಲೇ ಎಷ್ಟೆಲ್ಲ ಈ ಥರದ ಸಮಾವೇಶಗಳನ್ನು ಮಾಡಬೇಕು ಅದೆಲ್ಲದಕ್ಕೂ ಕೂಡ ಎರಡೂ ರಾಷ್ಟ್ರೀಯ ಪಕ್ಷಗಳು ಸಿದ್ಧವಾಗ್ತಾ ಇರೋದನ್ನ ನೋಡಬಹುದು. ಇದೀಗ ಮಂಡ್ಯದ ಮಳವಳ್ಳಿಯಲ್ಲಿ ಬೆಳಗ್ಗೆ 11 ಬೃಹತ್ ಸಮಾವೇಶ. ಅಲ್ಲಿ ಹೇಳೋದಕ್ಕೆ ಮಂಚನಹಳ್ಳಿಯಲ್ಲಿ ಕನಕದಾಸರ ಪುತ್ಥಳಿ ಅನಾವರಣ, ಅನಂತರ ಮಳವಳ್ಳಿ NES ಬಡಾವಣೆಯಲ್ಲಿ ಕನಕ ಭವನ ಶಂಕುಸ್ಥಾಪನೆ, ಇದೆಲ್ಲ ಕಾರ್ಯಕ್ರಮ ಇದೆ. ಆದರೆ ಮೇನ್ ಅಜೆಂಡಾ ಬಂದು ಅಲ್ಲಿ ದೊಡ್ಡದೊಂದು ಚುನಾವಣಾ ಸಮಾವೇಶ ನಡೀಬೇಕು ಅನ್ನುವಂಥದ್ದು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಶ್ರೀಪಾದ್ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀಪಾದ್, ಮಂಡ್ಯದಿಂದ ದಳಪತಿಗಳ ಭದ್ರಕೋಟೆ, ನಾನು ಮಂಡ್ಯದ ಹಳ್ಳಿ ತಿರುಗಿದಾಗ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಅಲ್ಲಿ ಏನ್ ಹೇಳ್ತಾ ಇದ್ರು ಅಂತಂದ್ರೆ, ಲೋಕಸಭೆಗೆ ನಾವು ಮೋದಿಯವ್ರಿಗೆ ಓಟ್ ಹಾಕ್ತಿವ್ರಿ ಅಂತ ಇದ್ರು, ವಿಧಾನಸಭೆಗೆ ಬೇರೆ ತರ ನಿರ್ಧಾರ ಕೈಗೊಳ್ತಾರ ಅವರು. ಆದ್ರೆ ಈಗ ಕಾಂಗ್ರೆಸ್ ಅಲ್ಲಿ ರಣಕಹಳೆಯನ್ನ ಮೊಳಗಿಸ್ತಾ ಇದೆ ಅಂತ. ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ಗೆ ಮತ್ತೆ ಮಂಡ್ಯದಲ್ಲಿ ಬೇರೂರುವಂತಹ ಸಾಧ್ಯತೆಗಳು ಕಾಣುತ್ತಾ ಇದೆ? ಈ ಸಮಾವೇಶವನ್ನ ಹೇಗೆ ಆರ್ಗನೈಸ್ ಮಾಡಿದ್ದಾರೆ? ನೀವಲ್ಲಿ ಹೋದ ತಕ್ಷಣ ಏನ್ ಚಿತ್ರಣ ಕಾಣಿಸ್ತು ಶ್ರೀಪಾದ್? ಶ್ರೀಲಕ್ಷ್ಮಿ, ಗಮನಿಸ್ತಾ ಇದ್ದೀವಿ ಈಗಾಗಲೇ ಮಂಡ್ಯ ಭಾಗದಲ್ಲಿ ಒಂದ್ ಕಡೆ ಬಿಜೆಪಿ JDSನವರು ಕ್ಯಾಂಡಿಡೇಟ್ ಅನ್ನ ಯಾರನ್ನಾಗಿ ಮಾಡಬೇಕು ಅನ್ನೋ ಗೊಂದಲದಲ್ಲಿದ್ರೆ, ಈಗ ಮಂಡ್ಯದ ಮಳವಳ್ಳಿಯಲ್ಲಿ ಇವತ್ತು ಬೃಹತ್ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಸಮಾವೇಶದ ಮೂಲಕ ಇದು ಹೆಸರಿಗೆ ಸರ್ಕಾರಿ ಕಾರ್ಯಕ್ರಮ, ಆದರೆ ಚುನಾವಣೆ ರಣಕಹಳೆಯನ್ನ ಮಂಡ್ಯದಿಂದ ಮೊಳಗಿಸೋದಕ್ಕೆ ಕಾಂಗ್ರೆಸ್ ಪಡೆ ಸರ್ವಸನ್ನದ್ಧವಾಗಿದೆ. ಅದರಲ್ಲೂ ನಾನೀಗ ಮಳವಳ್ಳಿ ಸಿಟಿ, ಈ ಕಾರ್ಯಕ್ರಮ ಬೃಹತ್ ಸಮಾವೇಶ ನಡೆಯುವಂತಹ ಶಹರ, ಇಲ್ಲಿದ್ದೀನಿ. ಈಗ ನೀವು ಗಮನಿಸ್ತಾ ಇರ್ಬೋದು ದೃಶ್ಯಗಳಲ್ಲಿ ಭಾಳ ವಿಶೇಷವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಟ್ಔಟನ್ನು ಈ ರಸ್ತೆ ಬದಿಯ ಯಾವ ಕಡೆ ನಿಲ್ಲಿಸಿದ್ದಾರೆ ನೋಡ್ತಾ ಇದ್ದೀರಿ. ಒಂದು ಕಡೆ ಸಿದ್ದರಾಮಯ್ಯ ಅವರು, ಮತ್ತೊಂದು ಕಡೆ DCM DK ಶಿವಕುಮಾರ್, ಹಾಗೆಯೇ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಇವರೆಲ್ಲರ ಕಟ್ಔಟನ್ನು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ನಿಲ್ಲಿಸಲಾಗಿದೆ. ಬರುವಂತಹ ಹೆಚ್ಚಿನ ಸಂಖ್ಯೆಯ ಕಾರ್ಯಕರ್ತರನ್ನು ಈ ಕಟ್ಔಟ್ಗಳು ಸ್ವಾಗತಿಸ್ತಾ ಇವೆ. ಈ ಮೂಲಕ ಚುನಾವಣಾ ರಣಕಹಳೆಯನ್ನು ಮೊಳಗಿಸೋದಕ್ಕೆ ಕಾಂಗ್ರೆಸ್ ಪಡೆ ಇಷ್ಟರ ಮಟ್ಟಿಗೆ ಸಿದ್ಧವಾಗಿದೆ ಅಂತಂದರೆ, ತಳಿರು ತೋರಣಗಳಿಂದ ಮಳವಳ್ಳಿ ಶಹರ ಕಂಗೊಳಿಸ್ತಾ ಇದೆ. ಅದರಲ್ಲೂ ಮಹಿಳಾ ಮಣಿಗಳನ್ನೇ ಈ ಕಾರ್ಯಕ್ರಮಕ್ಕೆ ಫೋಕಸ್ ಮಾಡ್ತಾ ಇರೋದು ಭಾಳ ವಿಶೇಷ. ಮಹಿಳಾ ಮಣಿಗಳ ಮತಗಳನ್ನು ಸೆಳೆಯೋದಕ್ಕೆ ವಿಶೇಷವಾಗಿ ಸ್ಟ್ರಾಟರ್ಜಿಯನ್ನು ಮಾಡಲಾಗಿದೆ. ಈ ಮೂಲಕ ಕಂಪ್ಲೀಟ್ ಮಂಡ್ಯ ಜಿಲ್ಲೆಯಲ್ಲಿ ಲೋಕಸಭೆ ಚುನಾವಣೆಯ ಮೂಲಕ ಕಾಂಗ್ರೆಸ್ ಸ್ಟ್ರಾಂಗ್ ಬೆಲ್ಟ್ ಅನ್ನುವಂತಹ ಸಂದೇಶ ರವಾನೆ ಮಾಡುವಂತಹ ಕೆಲಸ ಈಗ ಕಾಂಗ್ರೆಸ್ ನಾಯಕರಿಂದ ಆಗಲಿಕ್ಕಿದೆ. ಭಾಳ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರ, ಕಾಂಗ್ರೆಸ್ನ ಭದ್ರಕೋಟೆ ಆಗಿದ್ದಂತಹ ಈ ಒಂದು ಮಂಡ್ಯ ಜಿಲ್ಲೆಯನ್ನು ಮತ್ತೆ ತಮ್ಮ ತೆಕ್ಕೆಗೆ ಪಡೆದುಕೊಳ್ಳೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳಾಗ್ತಾ ಇದೆ. ಶ್ರೀಲಕ್ಷ್ಮಿ, ಆಲ್ ರೈಟ್, ಥ್ಯಾಂಕ್ ಯು ಶ್ರೀಪಾದ್ ಡೀಟೇಲ್ಸ್ಗಾಗಿ.